ನಮಸ್ತೆ ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡಿ. ನಾನಿವತ್ತು ರುಚಿಕರವಾಗಿ ಸ್ಪಾಂಜಿಯಾಗಿರುವಂತಹ ಕೇಕ್ ರೆಸಿಪಿ ಜೊತೆ ಬಂದಿದ್ದೀನಿ. ಇಲ್ಲಿ ನಾನು ಯಾವುದೇ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಆಗಲಿ ಎಣ್ಣೆ, ಸಕ್ಕರೆ ಏನೂ ಉಪಯೋಗಿಸ್ತಾ ಇಲ್ಲ. ಹೆಲ್ತಿಯಾದ ಮತ್ತು ರುಚಿಯಾದಂತಹ ಒಂದು ಕೇಕ್ ರೆಸಿಪಿ. ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಜಾರಿಗೆ 1 ಬೌಲಷ್ಟು ಚಿರೋಟಿ ರವೆ ಹಾಕ್ಕೊಳ್ಳಿ. ಅದೇ ಜಾರಿಗೆ ಅರ್ಧ ಬೌಲಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಬೌಲ್ ಸಾಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯ ಎಣ್ಣೆ ಮತ್ತು ಸಕ್ಕರೆನ ಉಪಯೋಗಿಸ್ತಾ ಇಲ್ಲ. ಈಗ ಇಲ್ಲಿ ಬೆಲ್ಲದ ಪುಡಿನ ಉಪಯೋಗಿಸ್ತಾ ಇದ್ದೀನಿ. ನಾನಿಲ್ಲಿ ಆರ್ಗ್ಯಾನಿಕ್ ಜಾಗರಿನ 2 ಸ್ಪೂನಷ್ಟು ತೊಗೊತಾ ಇದ್ದೀನಿ. ಇದು ಸ್ವೀಟ್ ನಮಗೆ ಸಾಕನ್ಸುತ್ತೆ. ಸೊ 2 ಸ್ಪೂನ್ ಜಾಗರಿ ಪುಡಿನ ಹಾಕೊಂಡ್ಮೇಲೆ ಅದಕ್ಕೆ ನಾವು ಇಲ್ಲಿ ಚಾಕ್ಲೇಟ್ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ಬೇಕು ಅಂದರೆ ಸ್ಕಿಪ್ ಮಾಡ್ಕೋಬೋದು. ಫ್ಲೇವರ್ ಇರಲಿ ಅನ್ನೋದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. 3 ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಬಾಳೆಹಣ್ಣು ಹಾಕೋದ್ರಿಂದ ಅದ್ರ ಫ್ಲೇವರ್ ಸಹ ಕೇಕಲ್ಲಿರುತ್ತೆ, ಮಕ್ಕಳಿಗೆ ಫ್ರೂಟ್ಸ್ ಸಹ ಕೊಟ್ಟಂಗಾಗುತ್ತೆ. ಅದಕ್ಕೆ ಅರ್ಧ ಲೋಟದಷ್ಟು ತಣ್ಣಗಾಗಿರುವಂಥ ಹಾಲು, ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಜಾರಲ್ಲಿ ನೈಸಾಗಿ ಬಾಳೆಹಣ್ಣೆಲ್ಲ ನೈಸಾಗೋ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ಪಾತ್ರೆಗೆ ಒಂದು ಅರ್ಧ ಸ್ಪೂನ್ ಅಥವಾ 3/4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದನ್ನ ಗ್ರೀಸ್ ಮಾಡ್ಕೋಬೇಕು. ಯಾಕೆಂದರೆ ಕೇಕ್ ಎಲ್ಲ ಬಿಟ್ಕೋಬೇಕಲ್ವ ಪಾತ್ರೆಯಿಂದ. ಅದಕ್ಕಾಗಿ ಇಲ್ಲಿ ನಾವು ಒಂದು ಪಾತ್ರೆಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ನಾವು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಎಲ್ಲ ಮಿಕ್ಸ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದ್ಸರಿ ಟ್ಯಾಪ್ ಮಾಡಿ ಈವನ್ ಆಗಿ ಆಗೋಗೆ ಮಾಡ್ಕೊಳ್ಳಿ. ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ನಾವು ಈಗ ಕರೆದಿದ್ದಂಥ ಎಣ್ಣೆ ಕರೆದಿರುವಂಥ ಪದಾರ್ಥಗಳನ್ನ ಹಾಕಕ್ಕೆ ಒಂದು ಪಾತ್ರೆ ಇಟ್ಕೊಂಡಿರ್ತೀವೋ ಜಾಲರಿ ಥರ, ಅದನ್ನು ಆ ಪಾತ್ರೆಯಲ್ಲಿಟ್ಟು ಮತ್ತು ಈ ಕೇಕ್ ಏನು ಹಾಕಿರ್ತೀವಲ್ಲ ಕೇಕ್ದೆಲ್ಲ ಮಿಕ್ಸ್ಚರ್ನ ಅದನ್ನು ಹಾಕಿ ಒಂದು ಪ್ಲೇಟ್ ಮುಚ್ಚಿ, ಒಂದು ಗ್ಲಾಸ್ ಲಿಡ್ ಅಥವಾ ಒಂದು ಪ್ಲೇಟ್ನ ಅದಕ್ಕೆ ಮುಚ್ಚಿ 30 ನಿಮಿಷದ ನಂತರ ಈ ರೀತಿ ಒಂದ್ಸರಿ ಸ್ಪೂನ್ ಹಾಕಿ ನೋಡಿ. ಒಂದು 4 ಕಡೆ ಹಾಕಿ, ಯಾಕೆಂದರೆ ಒಂದು ಕಡೆ ಬೆಂದಿರ್ತೀವಿ, ಇನ್ನೊಂದು ಕಡೆ ಬೆಂದಿರಲ್ಲ. ಸೊ ಸ್ಪೂನಿಗೆ ಏನೂ ಅಂಟ್ಕೊಂಡಿಲ್ಲ ಅಂದರೆ ಕೇಕ್ ರೆಡಿಯಾಗಿದೆ ಅಂತ. ನಮ್ಮ ಹತ್ರ ಓವನ್ ಇಲ್ಲ, ಸ್ಟೀಮರ್ ಇಲ್ಲ ಅಂತ ಏನೂ ಟೆನ್ಷನ್ ಇಲ್ಲದೇ ಮನೇಲಿರುವಂಥ ಪಾತ್ರೆಯಲ್ಲೇ ಆರಾಮಾಗಿ ಕೇಕ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ ಕೇಕು. ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂದಳು. ಹೊರಗಡೆಯಿಂದ ನಾವು ಚಾಕ್ಲೇಟ್ ಕೇಕ್ ಅದೆಲ್ಲ ತಂದ್ಕೊಡೋಕ್ಕಿಂತ ಮನೇಲಿ ಇದನ್ನ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.